ಏನ್ರಪ್ಪ, ಏನು ಹೊಸ ಸುದ್ದಿ ಸಮಾಚಾರ? ಹಾ, तुम्हारा आडಳಿತ ಆದ್ಮೇಲೆ ಕ್ಯಾ ಸಾಬ್ ಪೂರಾ ಕರ್ನಾಟಕ ಮೇ ಸುಖ ಶಾಂತಿ ನೆಮ್ಮದಿ ಎಲ್ಲ ತುಂಬಿ ತುಳುಕ್ತಾ ಐತೆ. ಏ ಜಮೀರ್ ಸುಮ್ನೆ ಇರ್ರಿ, ಯಾಕ್ರಿ ಸುಳ್ಳು ಹೇಳ್ತೀರಾ? दे मैं कहा झूठ बोला रे. हमारा सिद्धरामैया साहब कैसा लीडर तुझे मालूम? ಏ ಜಮೀರ್, ಸಿದ್ದರಾಮಯ್ಯ ಹೇಗೆ ಅಂತ ನಮಗ್ ಗೊತ್ತು. ನೀನು ನೆನ್ನೆ ಮೊನ್ನೆಯಿಂದ ಜೊತೆಗಿರೋನು. ನಾವು ಎಷ್ಟು ವರ್ಷದಿಂದ ಜೊತೆಗಿದ್ದೀವಿ ಅಂತ ನಿಂಗೆ ಮಾಲೂಮು. ಏ ರಾಯರೆಡ್ಡಿ, ಜಮೀರು, ಯಾಕ್ರಪ್ಪ ಜಗಳ ಬಡ್ಕತ್ತೀರಾ? ಸಮಾಧಾನ. ಹಳೆ ಎಲ್ಲ ಈಗ ಏನಕ್ಕಪ್ಪ ರಾಯರೆಡ್ಡಿ? ಏನ್ ನಿನ್ ಪ್ರಾಬ್ಲಮ್ಮು? ಸರ್, ನಮ್ಮ ಸರ್ಕಾರ ಜನರ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡ್ತಾ ಇಲ್ಲ. ಎಲ್ಲಾ ಕಡೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಫೈಲ್ಗಳು ಮೂವ್ ಆಗ್ತಾ ಇಲ್ಲ. ಅಭಿವೃದ್ಧಿಗೆ ದುಡ್ಡು ಬರ್ತಾ ಇಲ್ಲ. ಪ್ರಾಬ್ಲಮ್ ಒಂದಾ ಎರಡಾ? ಜನ ನಮ್ಗೆ ಥೂ ಥೂ ಅಂತ ಉಗಿತಾ ಇದ್ದಾರೆ. ಅಯ್ಯೋ ರಾಯರೆಡ್ಡಿ, ಅದೆಲ್ಲ ನಮಗ್ ಗೊತ್ತಿರೋದೇ ಕಣಪ್ಪ. ಆದ್ರೆ ಅದನ್ನ ಬಹಿರಂಗವಾಗಿ ಮಾತಾಡಬಾರ್ದು. ನಿಮ್ಗೆಲ್ಲ ಒಂದು ಟಿಪ್ಸ್ ಹೇಳ್ತೀರಿ, ಕೇಳಿಸ್ಕೊಳ್ಳಿ. ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಸರ್ಕಾರ ಹಂಗ್ ಮಾಡೈತಿ ಹಿಂಗ್ ಮಾಡೈತಿ ಅಂತ ಸುಳ್ಳು ಹೇಳ್ಬಿಟ್ಟು ನಾವಿದ್ದಾಗ ಬೇಕಿದ್ರೆ ನಮ್ಮ ಸರ್ಕಾರದ ಬಗ್ಗೆ ಸತ್ಯ ಹೇಳಿ, ಅಲ್ವನಪ್ಪ ಡಿಕೆ? ಹೌದು ಸರ್, ಮೀಡಿಯಾ ಮುಂದೆ ನಾವ್ ಯಾವಾಗ್ಲೂ ಸುಳ್ಳು ಹೇಳಬೇಕು. ಎಲೆಕ್ಷನ್ ಟೈಮಲ್ಲಿ ನಾವ್ ಹೇಳಿದ ಸುಳ್ಳು 40% ಹಿಂಗ್ ವರ್ಕ್ ಆಯ್ತು ನೋಡಿ. ಹೌದು ಡಿಕೆ, ನಾವು ಜನರ ಮುಂದೆ ನಂಬೋ ರೀತಿಯಲ್ಲಿ ಸುಳ್ಳು ಹೇಳೋದನ್ನ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಏನಂತೀರಪ್ಪ? ಸರಿ ಸರ್. ಸರಿ ಸರ್, ಓಕೆ. The next day. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಂಬರ್ 1 ಆಗಿದೆ. ರಾಯರೆಡ್ಡಿ, ಮೀಡಿಯಾ ಮುಂದೆ ಮಾತಾಡ್ಬೇಕಾದ್ರೆ ಸುಳ್ಳು ಹೇಳು, ನಾವು ಮಾತಾಡ್ಬೇಕಾದ್ರೆ ನಿಜ ಹೇಳು ಅಂತಲ್ವ ಹೇಳಿದ್ ನಿಂಗೆ? ಅರ್ಥ ಆಗಲ್ವನಯ್ಯ? ಅಯ್ಯೋ ಸಾರಿ ಸರ್, ಅದು ರಾತ್ರಿ ಆಗಿತ್ತಲ್ವಾ, ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಮೀಡಿಯಾ ಮುಂದೆ ನಿಜ ಹೇಳ್ಬಿಟ್ಟೆ. ಸಾರಿ ಸರ್, ಸಾರಿ.